ಅಯ್ಯೋ ಅಯ್ಯೋ ಟ್ರಿಪ್ಸು ಸೆಲ್ಫಿ ಎಲ್ಲ ಕಾಣಿಸ್ತಿರೋದೆ ಅರಮನೆ. ನೋಡ್ಕೊಳ್ಳಿ ಎಷ್ಟು ಕಾಣಿಸ್ತಿದೆ ಅಂತ ನಂಗೆ ಗೊತ್ತಿಲ್ಲ. ಸೊ ನಾನು ಅಂದ್ಕೊಂಡಂಗೆ 2 ಲೀಟ್ರ್ ಇತ್ತು. ಗೋಡಿ ಬತ್ತಾ ನೆಕ್ಸ್ಟ್. ಹಾಯ್, ನಾನು ಅಕ್ಷಯ್ ಫ್ರಮ್ ಕನ್ನಡ ವಿಲಾಗ್ಸ್. ನಾನಿವತ್ತು ಒಂದು ಸೋಲೋ ರೈಡ್ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂದರೆ ನಮ್ಮ ಚನ್ನರಾಯಪಟ್ಟಣದಿಂದ ಕೊಯಮತ್ತೂರಿಗೆ. ಸೊ ಆ್ಯಕ್ಚುಲಿ ಸೋಲೋ ರೈಡು ಫಸ್ಟ್ ಟೈಮ್ ಲಾಂಗ್ ರೈಡ್ ಹೋಗ್ತಾ ಇರೋದು ಇದೇ ಫಸ್ಟು. ಕೊಯಮತ್ತೂರಿಗೆ ಆಲ್ರೆಡಿ ಅಪಾಚಿ 200 ತುಂಬ ಸತಿ ಹೋಗಿದ್ದೀನಿ, ಬಟ್ RTX ಅಲ್ಲಿ ಫಸ್ಟ್ ಟೈಮು ವಿತ್ ಗೇರ್ಸು. ಸೊ ಬನ್ನಿ ಹೋಗೋಣ. ನಾನಿವಾಗ ಹೋಗ್ತಿರೋ ರೂಟ್ ಬಂದು ಮಾಮೂಲಿ ಬಸ್ ರೂಟಲ್ಲೇ ಹೋಗೋದು. ಇಲ್ಲಿಂದ ಮೈಸೂರಿಂದ ನಂಜನಗೂಡು ಮೇಲೆ ಚಾಮರಾಜನಗರ, ಅದಾದಮೇಲೆ ದಿಮ್ಮಮ್ ಘಾಟ್ ಸತ್ಯಮಂಗಲ, ಆಮೇಲೆ ಪುಳಿಯಂಪಟ್ಟಿ, ಹಣ್ಣೂರು, ಕೊಯಮತ್ತೂರು. ಸೊ ಟೋಟಲ್ 300 ಕಿಲೋಮೀಟ್ರ್ ಜರ್ನಿ. ಚನ್ನರಾಯಪಟ್ಟಣದಿಂದ ಹೊರಗಡೆ ಬಂದಾಯಿತು. ಆಲ್ರೆಡಿ ಮಂಡ್ಯ ಡಿಸ್ಟ್ರಿಕ್ಟ್ಗೆ ಎಂಟ್ರಿ ಕೊಟ್ಟಾಯಿತು. ಇದೆಲ್ಲ ರೋಡ್ ಸ್ವಲ್ಪ ವೆಟ್ಟಾಗಿದೆ, ಹಾಗಾಗಿ ರೈನ್ ಮೋಡಲ್ಲಿ ಓಡಿಸ್ತಾ ಇದ್ದೀನಿ. ಪರ್ಫಾರ್ಮೆನ್ಸು ಸೇಮ್ ಟು ಸೇಮ್ ಅರ್ಬನ್ ಮೋಡ್ ಥರನೇ ಇರುತ್ತೆ, ಬಟ್ ರೈನ್ ಮೋಡಲ್ಲಿ ಸ್ವಲ್ಪ ಬ್ರೇಕಿಂಗ್ ಇಂಟ್ರೂಷನ್ ಜಾಸ್ತಿ ಇರುತ್ತೆ ಮತ್ತು ಟ್ರಾಕ್ಷನ್ ಕಂಟ್ರೋಲ್ ಇಂಟ್ರೂಷನ್ ಕೂಡ ಜಾಸ್ತಿ ಇರುತ್ತೆ. ಕಿಕ್ಕೇರಿಲ್ಲಿದ್ದೀನಿ. ರೋಡೆಲ್ಲ ಸ್ವಲ್ಪ ಹಾಳಾಗೋಗಿದೆ, ಇಲ್ಲೂ ಮಳೆ ಬಂದೋಗಿದೆ. ಸೊ ಕಂಪ್ಲೀಟ್ಲಿ ರೈನ್ ಮೋಡಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಎಲ್ಲಿವರೆಗೂ ಡ್ರೈ ರೋಡ್ ಸಿಗುತ್ತೋ ಅಲ್ಲಿವರೆಗೂ ರೈನ್ ಮೋಡನೇ, ಅದಾದಮೇಲೆ ಟೂರ್ ಮೋಡ್ನ ಟೆಸ್ಟ್ ಮಾಡೋಣ ಅಂತಿದ್ದೀನಿ. ಶುಕ್ರವಾರ ಇವತ್ತು ಸಂತೆ, ಇಲ್ಲಿ ಜನ ಎಲ್ಲ ನೋಡ್ಬೋದು. ಮಳೆಲೂ ಸಂತೆ ಬಿಡಲ್ಲ ಜನ, ವ್ಯಾಪಾರ ನಡೀತಾನೆ ಇರುತ್ತೆ. ಸಣ್ಣ ಪುಟ್ಟ ಹಂಪ್ಸ್ಗಳು ಮತ್ತು ಈ ಥರ ರೋಡ್ ಪ್ಯಾಚಸ್ಸು ಎಲ್ಲ ಆರಾಮಾಗಿ ಹ್ಯಾಂಡ್ಲ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಾನು ಇವತ್ತು ಸ್ಮೂತ್ಗೆ ಇಟ್ಟಿದ್ದೀನಿ ಕಂಪ್ಲೀಟ್ಲಿ. 30 ಪಾಯಿಂಟ್ ಅಲ್ವಾ, ಸೊ 20 ಪಾಯಿಂಟ್ ಸ್ಮೂತ್ಗೆ ಇಟ್ಟಿದ್ದೀನಿ ನಾನು ನನ್ನ ಸಸ್ಪೆನ್ಷನ್ ಸೆಟಪ್ನ. ಬ್ಯಾಕ್ ಸೈಡು 20 ಪಾಯಿಂಟ್ಸಲ್ಲಿ 10 ಪಾಯಿಂಟ್ಸ್ ಇಟ್ಟಿದ್ದೀನಿ, ಅಂದರೆ ಮೀಡಿಯಮಿಗೆ ಇಟ್ಟಿದ್ದೀನಿ ಕರೆಕ್ಟಾಗಿ. ಸೊ ಹಿಂದ್ಗಡೆ ಲಗೇಜ್ ಏನೂ ಇಲ್ಲ, ನಂದು ಜಸ್ಟ್ ಲ್ಯಾಪ್ಟಾಪ್ ಬ್ಯಾಗ್ ಮಾತ್ರ ಇದೆ ಹಿಂದ್ಗಡೆ. ಇನ್ನೇನು ಎಕ್ಸ್ಟ್ರಾ ಅಂದರೆ ಲೈಕ್ ವಾಟರ್ ಬಾಟಲು, ರೈನ್ ಜಾಕೆಟು ಮತ್ತು ಟೈರ್ ಪ್ರೆಷರು, ಇದು ಇನ್ಫ್ಲೇಟರು. ಸೊ ಈ ರೀತಿ ಗೆಜೆಟ್ಸ್ ಇದಾವೆ ಅಷ್ಟೇ ಒಳಗಡೆ. ಇನ್ನು ಗೋಪ್ರೋ ಎಲ್ಲ ಹೆಲ್ಮೆಟ್ಗೆ ಮೌಂಟ್ ಆಗಿದೆ. ಸೊ ನನಗೆ ಚಾರ್ಜರ್ ಹಾಕ್ಸಿದ್ದು ತುಂಬಾ ಹೊರ್ತಾಯಿತು. ಯಾಕೆಂದರೆ ಗಾಡಿ ಓಡಿಸ್ಬೇಕಾದ್ರೆ ನನಗೆ ಲಾಸ್ಟ್ ಟೈಮ್ ಚಿಕ್ಕಮಗಳೂರು ರೈಡ್ ಹೋದಾಗ ನನಗೆ ಗೋಪ್ರೋ ಮತ್ತು ನನ್ನ ಮೊಬೈಲ್ದು ಚಾರ್ಜ್ ತುಂಬಾ ಡ್ರೈನ್ ಆಗೋಯ್ತು ಬೇಗನೆ. ಯಾಕೆಂದರೆ ಅಲ್ಲಿ ಬಿಸಿಲು ತುಂಬ ಜಾಸ್ತಿ, ಹಾಗಾಗಿ ಡ್ರೈನ್ ಆಗೋಯ್ತು. ಅದರ ಜೊತೆಗೆ ನಾನು ತಗೊಂಡೋಗಿದ್ದು ಪವರ್ ಬ್ಯಾಂಕ್ ಬಂದು 10,000 mAh ತುಂಬ ಹಳೆಯದು. ಅದು ಫಾಸ್ಟ್ ಚಾರ್ಜಿಂಗ್ ಏನು ಸಪೋರ್ಟ್ ಮಾಡಲ್ಲ, ಬಟ್ ಒಂದು ಡೀಸೆಂಟ್ ಚಾರ್ಜಿಂಗ್ ಮಾಡುತ್ತೆ. ಸೊ ಅದರಲ್ಲೂ ಕೂಡ ಕಮ್ಮಿ ಆಗೋಯ್ತು. ಸೊ ಏನಪ್ಪ ಮಾಡೋದು, ಹಿಂಗಾಗ್ಬಿಟ್ರೆ ಬೇರೆ ರೈಡ್ಗೆ ಹೋದಾಗೆಲ್ಲ ನನಗೆ ಬ್ಯಾಟ್ರಿ ತುಂಬ ಇದಾಗುತ್ತಲ್ಲ ಅಂತ ಅಂದ್ಕೊಂಡಾಗ, ಯಾಕೆ TVSದೇ ಚಾರ್ಜರ್ ಇದೆಯಲ್ಲ ಅದನ್ನೇ ಯಾಕೆ ಟ್ರೈ ಮಾಡಬಾರ್ದು ಅಂತ ತರಿಸಿ ನಾನೇ ಇನ್ಸ್ಟಾಲ್ ಮಾಡಿಕೊಂಡೆ. ಆ ಚಾರ್ಜರ್ ಇನ್ಸ್ಟಾಲೇಷನ್ ವಿಡಿಯೋ ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ, ನೀವು ಬೇಕಿದ್ರೆ ಮೇಲ್ಗಡೆ ರೆಕಮೆಂಡೇಷನ್ ಕಾಣಿಸ್ತಾ ಇರುತ್ತೆ, ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಅಲ್ಲಿಗೆ ಹೋಗಿ ನೋಡ್ಬೋದು. ಸೊ ವಿಡಿಯೋ ಆದಮೇಲೆ ನೋಡಿ.
ಟೈಮ್ ಬಂದು 7 ಗಂಟೆ ಆಗಿದೆ. 6:30 ಹೊರಟಿದ್ದು. ಸೊ KR ಪೇಟೆ ರೀಚ್ ಆಗಿದ್ದೀನಿ, ಮಂಡ್ಯ ಜಿಲ್ಲೆ, ಇದು ತಾಲೂಕು ಸೆಂಟರು. ಸೊ ಲೆಫ್ಟಿಗೆ ಹೋದರೆ ಬಸ್ ಸ್ಟ್ಯಾಂಡ್ ಇದೆ. ನಾನು ಸೀದಾ ಮೈಸೂರು ಹೋಗ್ತಿರೋದ್ರಿಂದ ಸೀದಾ ಹೋಗ್ತೀನಿ. ರೋಡಿ ಬರ್ತಾ ಆಟ ನಿಲ್ಸ್ತಾರೆ, ಖಾಲಿ ಹೊಡಿತಾರೆ ರೋಡು. ಏನು ಕಾದ್ಬಿಟ್ಟು ಹೋಗಕ್ಕೆ ಏನಂತೆ. ಲೋ ಫ್ಯೂಯಲ್ ವಾರ್ನಿಂಗ್ ಬರ್ತಾ ಇದೆ. ಸೊ ಈ ಥರ ಬಂದಾಗ ಏನು ಮಾಡಬೇಕು ಅಂದರೆ, ನಿಮಗೆ ಇನ್ನೂ 2.5 ಲೀಟರ್ಸ್ ನಿಮ್ಮ ಒಂದು ಅಪಾಚಿ RTXನಲ್ಲಿ ಇನ್ನೂ ರಿಸರ್ವ್ ಇರುತ್ತೆ. ಸೊ ರಿಸರ್ವಿಗೆ ಬಂದ ತಕ್ಷಣ ನೀವು ಫಿಲ್ ಮಾಡಿಸ್ಕೊಂಬಿಡ್ಬೇಕು. ಇನ್ನೊಂದು 40-50 ಕಿಲೋಮೀಟರ್ಸ್ ಹೋಗ್ಬೋದು ಅಂತ ಅನ್ಕೋಬೋದು ರಿಸರ್ವಿಗೆ ಬಂದ ತಕ್ಷಣ. ಸೊ ನಾನೇನು ಮಾಡ್ತೀನಿ ಅಂದರೆ, ಇವಾಗ ಇನ್ನೊಂದು 10 ಕಿಲೋಮೀಟರ್ಸಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ, ಇಂಡಿಯನ್ ಆಯಿಲ್ ಹೊಸ್ದಾಗಿದೆ. ಸೊ ಅಲ್ಲಿ ಹಾಕ್ಸೋಣ ಅಂತ ಅಂದ್ಕೊಂಡೆ, ಹೇಗಿರುತ್ತೆ ನೋಡೋಣ ಅಂತ. ಸೊ ತಂಡೆಕೆರೆ ಬಿಟ್ಟಾಯಿತು. ಇಲ್ಲಿ ಒಂದು ಹೊಸದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಆಗಿತ್ತು. ಸೊ ಇಲ್ಲೇ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೆ, ಇಲ್ಲಿ ತನಕ ಬಂತು. ಅಷ್ಟು ಸೊ ಫ್ಯೂಯಲ್ಲು ಕಂಪ್ಲೀಟ್ಲಿ ಟಾಪಪ್ ಮಾಡಿದ್ದಾಯಿತು. ಫುಲ್ ಟ್ಯಾಂಕ್ ಹಾಕ್ಸಿದ್ದೀನಿ. ಸೊ ನಾನು ಅಂದ್ಕೊಂಡಂಗೆ 2 ಲೀಟ್ರ್ ಇತ್ತು. ಓನ್ಲಿ 10.2 ಲೀಟರ್ಸ್ ಏನೋ ಹಿಡೀತು ಅಷ್ಟೇ. ಈಗ ಚಿನ್ಕುರ್ಳಿ ರೀಚ್ ಆಗಿದ್ದೀನಿ, 7:30 ಆಗಿದೆ. ಸೊ ಇವತ್ತು ನಾನೇನು ಲೋಯೆಸ್ಟ್ ಟೈಮಲ್ಲಿ ಹೋಗಬೇಕು ಅಂತ ನಾನೇನು ಇವತ್ತು ಹೋಗ್ತಾ ಇಲ್ಲ, ಆರಾಮಾಗೆ ಹೋಗ್ತೀನಿ. ಯಾಕೆಂದರೆ ಲೋಯೆಸ್ಟ್ ಟೈಮ್ ಆಲ್ರೆಡಿ ಅಪಾಚಿ 200 ಅಚೀವ್ ಮಾಡಿಬಿಟ್ಟಿದ್ದೀನಿ 5 hours. ಹಂಗಾಗಿ ಇದರಲ್ಲಿ ಮಾಡೋವಂಥದ್ದು ಏನೂ ಇಲ್ಲ. 5 hours ಅಂದರೆ ಆ್ಯಕ್ಚುಲಿ 4.5 hours ಅದು. ಏನಂದರೆ ಅರ್ಧ ಗಂಟೆ ತಿಂಡಿ ಮತ್ತು ಬ್ರೇಕು ಎಲ್ಲ ಕೊಟ್ಟಿದ್ದೆ ಅವಾಗ. ಅದಾದ್ಮೇಲೆ ಬನ್ನಾರಿ ಟೆಂಪಲ್ ಹತ್ರ ಸ್ವಲ್ಪ ಟ್ರಾಫಿಕ್ ಆಗೋಗಿತ್ತು. ರೈನ್ ಮೋಡಲ್ಲೇ ಈ ರೇಂಜಿಗೆ ಹೋಗ್ತಾ ಇದೆ ನೋಡಿ. ಇದ್ರದ್ದು ಹೈಯೆಸ್ಟ್ ಪವರ್ ಬಂದು 36 PS, ಟಾರ್ಕ್ ಬಂದು 28.5 Nm. ಬಟ್ ರೈನ್ ಮತ್ತು ಅರ್ಬನ್ ಮೋಡಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಅವೆರಡೂ ಕೂಡ. ಆ್ಯಕ್ಚುಲಿ ವೆಟ್ ರೋಡ್ ಸ್ವಲ್ಪ ಕಮ್ಮಿ ಆಯಿತು ಅಂತ ಅರ್ಬನ್ ಮೋಡ್ಗೆ ಸ್ವಿಚ್ ಮಾಡಿದ್ದೀನಿ ಇವಾಗ. ಇದು ಯಾವುದಪ್ಪ, ಇದು ದೇವಿ. ಸೊ ಪಾಂಡವಪುರ ರೈಲ್ವೆ ಸ್ಟೇಷನ್ ಲೆಫ್ಟ್ ಸೈಡಿಗೆ, ಮತ್ತು ಪಾಂಡವಪುರ ನಾಗಮಂಗಲ ಎಲ್ಲ ಹೋಗ್ಬೋದು ಆ ಕಡೆಗೆ. ಬಟ್ ನಾವು ಮೈಸೂರು ಹೋಗ್ತಿರೋದ್ರಿಂದ ರೈಟಿಗೆ ತಾವು. ಮುಂಚೆ ಈ ಸೇತುವೆ ಇರಲಿಲ್ಲ.
ಅಪಾಚಿ RTX ಬಂದು ರಿಲೀಸ್ ಆದ ತಕ್ಷಣ ನನಗೆ ತುಂಬಾ ಇಷ್ಟ ಆಗೋಗಿತ್ತು. ಯಾಕೆಂದರೆ ಈ ಬೈಕಲ್ಲಿ ಟೂರಿಂಗ್ ಮಾಡಬೇಕು ಅಂತಲೇ ನನಗೆ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಸೊ ನೆಕ್ಸ್ಟು ನಾನು ಹೋದರೆ ಟೂರಿಂಗ್ ವೆಹಿಕಲ್ಗೆ ಹೋಗೋದು ಅಂತಲೇ ಇದ್ದಿದ್ದು. ಹಾಗಾಗಿ ಸೊ RTXನ ಚೂಸ್ ಮಾಡಿಕೊಂಡೆ. ಬಟ್ RTXಲ್ಲಿ ನನಗೆ ಆ್ಯಂಟಿಸಿಪೇಟೆಡ್ ಫೀಚರ್ಸ್ ಅಂದರೆ ಕ್ವಿಕ್ ಶಿಫ್ಟರ್, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್, ಆಮೇಲೆ ಮ್ಯಾಪ್ ಮಿರರಿಂಗ್ ಮೇಯ್ನ್ಲಿ. ಸೊ ನನಗೆ ಥರ್ಡ್ ಪಾರ್ಟಿ ಇವೆಲ್ಲ ಹಾಕ್ಸೋಕ್ಕೆ ಇಷ್ಟ ಇಲ್ಲ, ಅಥವಾ ಮೊಬೈಲ್ನ ಫೋನ್ ಹೋಲ್ಡರಲ್ಲಿ ಇಟ್ಕೊಂಡು ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ನನಗೆ. ಹಾಗಾಗಿ ನನಗೆ ಮ್ಯಾಪ್ ಮಿರರಿಂಗ್ ಅನ್ನೋ ಒಂದು ಫೀಚರ್ ತುಂಬಾ ಇಷ್ಟ ಆಗೋಯಿತು. ಸೊ ಔಟ್ ಆಫ್ ದಿ ಬಾಕ್ಸ್ ಫೀಚರ್ ಬಂದಿದ್ದು ನನಗೆ ಮೇಯ್ನ್ಲಿ ಗೋಪ್ರೋ ಕನೆಕ್ಟಿವಿಟಿ. ನನ್ನ ಹತ್ರ ಆಲ್ರೆಡಿ GoPro 11 ಇದೆ. ಸೊ ನೋಡಿದರೆ ಅಪಾಚಿ RTXು GoPro ಕನೆಕ್ಟಿವಿಟಿ ಜೊತೆ ಬಂದಿದೆ. ಸೊ GoPro GoPro 9 ಇದೆಯಲ್ಲ, ಅದಕ್ಕಿಂತ ಅಬೋ ಯಾವುದೇ ಮಾಡೆಲ್ ಇದ್ರೂ ಇದಕ್ಕೆ ಕನೆಕ್ಟ್ ಆಗುತ್ತೆ. ಜಸ್ಟ್ ಒಂದು ಕ್ಲಿಕ್ಕಲ್ಲಿ ನೀವು ಕನೆಕ್ಟ್ ಮಾಡ್ಕೊಂಬಿಡ್ಬೋದು. ನೋಡಿ, ಇಲ್ಲಿ ಫೇಮಸ್ ಇಡ್ಲಿ ಹೋಟ್ಲಿದೆ, ಇಲ್ಲಿ ರೆಸ್ಟೋರೆಂಟು. ಸೊ ತುಂಬ ಜನ ಅಂತೂ ತುಂಬ, ಎಲ್ಲ ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು ತಿಂಡಿ ತಿನ್ಕೊಂಡು ಹೋಗ್ತಾರೆ. ತುಂಬ ಫೇಮಸ್ ಆಗ್ಬಿಟ್ಟಿದೆ. ಇತ್ತೀಚೆಗಂತೂ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಓಡ್ತಿದೆ. ಬಟ್ ನಾವು ಮುಂಚೆಯಿಂದನೂ ತಿಂತಾಯಿದ್ದೀವಿ, ನಮಗೆ ನಾರ್ಮಲ್ ಅನಿಸುತ್ತೆ. ಇನ್ನೂ 8 ಗಂಟೆ, ಹಾಗಾಗಿ ಈಗಲೇ ತಿಂಡಿ ಬೇಡ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಚಾಮರಾಜನಗರ ಹತ್ರ ಒಂದು ಸ್ಪಾಟ್ ಇದೆ, ಅಲ್ಲಿ ತಿಂಡಿ ತಿನ್ನೋಣ ಅಂತ. ಇಲ್ಲ ಅಂದರೆ ಮಾಮೂಲಿ ನಮ್ಮ ಬಾಮ ಹೋಟ್ಲಿದೆ, ತಮಿಳ್ನಾಡು ಎಂಟ್ರಿ ಕೊಟ್ಟ ಮೇಲೆ. ಬಟ್ ಅದು ತುಂಬ ಲಾಂಗ್ ಆಗುತ್ತೆ ಅಂತ ಚಾಮರಾಜನಗರ ಆದಮೇಲೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ಥರ ರೋಡ್ಸ್ ಎಲ್ಲ ನಮ್ಮ RTXಗೆ ಹೇಳಿ ಮಾಡಿಸಿರೋದು. ಯಾಕೆಂದರೆ ಇದರಲ್ಲಿ ಡ್ಯುಯಲ್ ಪರ್ಪಸ್ ಟೈರ್ಸ್ ಕೊಟ್ಟಿರೋದು, ಟೂರಿಂಗು ಸೈ, ಆಫ್ ರೋಡಿಂಗು ಸೈ. ಹಾಗಾಗಿ ಆರಾಮಾಗಿ ಯೂಸ್ ಮಾಡ್ಬೋದು ಇದನ್ನು. ಇವಾಗ ಶ್ರೀರಂಗಪಟ್ಟಣ ಎಂಟ್ರಿ ಕೊಡ್ತಾ ಇದ್ದೀನಿ. ನೋಡ್ಬೋದು ಸೇತುವೆ, ಕಾವೇರಿ ನದಿ. ಸೊ ಇದೇನೆ ಕಾವೇರಿ ನದಿ. ಇದು ಹಳೆಯ ಮೈಸೂರು ಬೆಂಗಳೂರು ಹೈವೇ ಆಗಿತ್ತು ಇದು ಮುಂಚೆ. ಸೊ ಈಗ ಎಕ್ಸ್ಪ್ರೆಸ್ ವೇ ಆದಮೇಲೆ ಇದನ್ನು ಒಂಥರ ಸರ್ವಿಸ್ ರೋಡ್ ಥರ ಯೂಸ್ ಮಾಡ್ತಿದ್ದಾರೆ. ಕೆಲವೊಂದು ಕಡೆ ಹಳೆ ರೋಡೇ ಸರ್ವಿಸ್ ರೋಡು, ಇನ್ನು ಕೆಲವೊಂದು ಕಡೆ ಪ್ರಾಪರಾಗಿ ಹೈವೇ ಪಕ್ಕದಲ್ಲೇ ಸರ್ವಿಸ್ ರೋಡನ್ನ ಮಾಡಿದ್ದಾರೆ. ಶ್ರೀರಂಗಪಟ್ಟಣ ಮುಗಿಸ್ಕೊಂಡು ಇದೇ ಹಳೆ ಹೈವೇಲಿ ಬಂದರೆ ನಮಗೆ ಎಕ್ಸ್ಪ್ರೆಸ್ ವೇ ಸಿಗುತ್ತೆ. ಬಟ್ ಬೈಕ್ಸ್ ಆ್ಯಂಡ್ 3 ವೀಲರ್ಸ್ಗೆ ಇದು ಅಲೋ ಇಲ್ಲ ಎಕ್ಸ್ಪ್ರೆಸ್ ವೇನಲ್ಲಿ. ಹಾಗಾಗಿ ನಾವು ಸರ್ವಿಸ್ ರೋಡ್ನಲ್ಲೇ ಹೋಗಬೇಕಾಗುತ್ತೆ ಮೈಸೂರಿಗೆ. ಅಯ್ಯೋ ಟ್ರಿಪ್ಸು, ಸೆಲ್ಫಿ ಎಲ್ಲ. ಹೀರೋ ವಿಡಾ VX2. ಬೈಕ್ನವರು ಎಕ್ಸ್ಪ್ರೆಸ್ ವೇ ಅಂತೂ ಹತ್ತಂಗೆ ಇಲ್ಲ, ಬಿರ್ರಿ ಫೈನ್ ಹಾಕ್ತಾರೆ. ಹಾಗಾಗಿ ಕೆಳಗಡೆನೇ ಹೋಗ್ಬೇಕು. ಇದು ಪಯಣ ಕಾರ್ ಮ್ಯೂಸಿಯಂ ಇದೆ. ಟೈಮ್ ಇವಾಗ 8 ಗಂಟೆ ಆಗಿದೆ. ಸೊ ಇನ್ನೇನು ಮೈಸೂರು ರೀಚ್ ಆಗ್ತಾ ಇದ್ದೀನಿ.
ಸಲ ಎಷ್ಟು ಕಿಲೋಮೀಟರ್ ಬಂದಿದ್ದೀನಿ ಅಂತ ನೋಡ್ಬಿಡೋಣ. ಟ್ರಿಪ್ ಡೀಟೇಲ್ಸ್, ಡೇ ಟ್ರಿಪ್ ಮೀಟರ್ 83 ಕಿಲೋಮೀಟರ್ಸ್ ಬಂದಿದ್ದೀನಿ. 1 hours 20 minutes. ಆವ್ರೇಜ್ ಸ್ಪೀಡ್ 62, ಟಾಪ್ ಸ್ಪೀಡ್ 107, ಫ್ಯೂಯಲ್ ಕನ್ಸಂಪ್ಷನ್ 2.5 ಲೀಟರ್ಸ್ ಆಗಿದೆ. ಸೊ ಎಕ್ಸ್ಪ್ರೆಸ್ ವೇ ಇಲ್ಲಿಗೆ ಎಂಡ್ ಆಗುತ್ತೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಇಲ್ಲೆಲ್ಲ ಇವಾಗ ಫ್ಲೈಓವರ್ ಮಾಡ್ತಾಯಿದ್ದಾರೆ. ಅಲ್ಲಿ ಮುಂದೆ ಏನಂದರೆ ಸಿಟಿ ಒಳಗಿಂದ ಬಂದವರು ಸೀದಾ ಸಿಗ್ನಲ್ಲು ಏನು ನಿಂತ್ಕೊಳ್ದಲೆ ಸೀದಾ ಹೋಗ್ತಾ ಇರಲಿ ಅಂತ. ಯಾಕೆಂದರೆ ಇಲ್ಲಿ ನೋಡಿ ಎಷ್ಟೊಂದು ಟ್ರಾಫಿಕ್ ಆಗಿದೆ. ಸೊ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆ ಅಂದರೆ ಮಣಿಪಾಲ್ ಹಾಸ್ಪಿಟಲ್ ಆ ಒಂದು ಸಿಗ್ನಲ್ ಆದ ಕಾರಣ ಇಲ್ಲಿ ತುಂಬಾ ಟ್ರಾಫಿಕ್ ಆಗಿದೆ ನೋಡಿ. ಬೆಂಗಳೂರಿಂದ ಮೈಸೂರಿಗೆ ಬರೋರು ತುಂಬ ಜನ ಇರ್ತಾರಲ್ಲ, ಹಾಗಾಗಿ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಈ ಕ್ವಿಕ್ ಶಿಫ್ಟರು ನಾವು ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ಆಮೇಲೆ ಕ್ವಿಕ್ ಶಿಫ್ಟರ್ ಯೂಸ್ ಮಾಡಬೇಕಾದ್ರೆ ಕೆಲವೊಂದು ಸತಿ, ಈಗ ಫಾರ್ ಎಕ್ಸಾಂಪಲು ಈಗ ನೋಡಿ 4th ಗೇರಲ್ಲಿ ಇದ್ದೀನಿ ನೋಡಿ, 5th ಗೇರ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಪವರ್ ಲ್ಯಾಗ್ ಆಯಿತು ನೋಡಿ. ಕೆಲವೊಂದು ಸತಿ ಈ ಥರ ಪವರ್ ಲ್ಯಾಗ್ ಆಗುತ್ತೆ, ಜರ್ಕ್ ಹೊಡಿಯುತ್ತೆ ಕೆಲವೊಂದು ಸತಿ ಆಗೋದೇ ಇಲ್ಲ, ತುಂಬ ಸ್ಮೂತಾಗಿ ವರ್ಕ್ ಆಗಿರುತ್ತೆ. ಅದು ಯಾವ ಥರ ಮಾಡಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇದು ಕನ್ವೆನ್ಷನಲ್ ಆಗಿದ್ದಿದ್ರೆ ಹೇಳ್ಬಿಡ್ಬೋದಾಗಿತ್ತು, ಬಟ್ ತುಂಬಾ ಅನ್ಕನ್ವೆನ್ಷನಲ್ ಆಗಿದೆ ಇದು. ಓಕೆ, ಮೈಸೂರು ಬಸ್ ಸ್ಟ್ಯಾಂಡ್ ಹತ್ರ ಬರ್ತಾಯಿದ್ದೀವಿ. ನೋಡ್ಬೋದು ತುಂಬ ಬಸ್ಗಳು ಆಲ್ರೆಡಿ ಬಂದು ಜನನ ಇಳಿಸ್ತಾ ಇದ್ದಾರೆ. ಅದೇ ಪ್ರೈವೇಟ್ ಬಸ್ಗಳು. ಕದಂಬ ಇಲ್ಲಿ ನಿಂತಿದೆ. ಕದಂಬ ಇದು ಗೋವಾ ಬಸ್ ಇದು. ಸೊ ಇದು ಸಂಜೆ 5 ಗಂಟೆಗೆ ಓಡುತ್ತೆ. ಇಲ್ಲಿ ತಮಿಳ್ನಾಡು ಬಸ್ ಇದೆ. ಇದು ಮೋಸ್ಟ್ಲಿ ಸೇಲಂ ಬಸ್ಸು. ಸೊ ಇದೇನೆ ಬಸ್ ಸ್ಟ್ಯಾಂಡು, ನೋಡ್ಬೋದು. ಬೆಳಗ್ಗೆ 8:20 ಬರೋರು ಬರ್ತಾ ಇರ್ತಾರೆ, ಹೋಗೋರು ಹೋಗ್ತಾ ಇರ್ತಾರೆ. ಇದು ಒನ್ ವೇ ಆ ಕಡೆಯಿಂದ, ಆರ್ಡಿಂಗ್ ಗೇಟಿಂದ, ಆರ್ಡಿಂಗ್ ಸರ್ಕಲಿಂದ. ಸೊ ನನ್ನ ಅಪಾಚಿ RTXಲ್ಲಿ ಮೈಸೂರಿಗೆ ಬರ್ತಿರೋದು ಇದೆ ಫಸ್ಟ್ ಟೈಮು. ಆಲ್ರೆಡಿ ಹಾಸನ್ನು, ಚಿಕ್ಕಮಗಳೂರೆಲ್ಲ ಹೋಗಿದ್ದೆ ಅಷ್ಟೇ. ಮೈಸೂರಿಗೆ ಆ್ಯಕ್ಚುಲಿ ಇದೆ ಫಸ್ಟ್ ಟೈಮು. ಯಾವುದಿದು ವೋಲ್ವೋ 9600 ಇರೋಂಗಿದೆ, ಸ್ಲೀಪರ್ ಕೋಚ್ 9600 SB8R ಇದು. ಇನ್ನೇನು ಹತ್ತತ್ರ ಬರ್ತಾಯಿದ್ದೀವಿ. ಮೈಸೂರು ಅರಮನೆ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಪಾರ್ಕಿಂಗ್ ಸ್ಪಾಟು. ಆ್ಯಕ್ಚುಲಿ ಇಲ್ಲೇ ನವಗ್ರಹ ಶೂಟಿಂಗು ಒಂದು ಸೀನ್ ಆಗಿದೆ. ಅದೇ ಅಯ್ಯಪ್ಪ ಸೀನು, ಡೂಪ್ಲಿಕೇಟ್ ಅಂಬಾರಿಗೆ ಆರ್ಡರ್ ಕೊಡೋ ಸೀನು ಇಲ್ಲೇ ತೆಗೆದಿರೋದು. ಇಲ್ಲಿ ರೈಟ್ ಸೈಡಿಗೆ ಕಾಣಿಸ್ತಿರೋದೆ ಅರಮನೆ. ನೋಡ್ಕೊಳ್ಳಿ, ಎಷ್ಟು ಕಾಣಿಸ್ತಿದೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಇಷ್ಟು ತೋರಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇನ್ನು ಲೆಫ್ಟ್ ಸೈಡು ಎಕ್ಸಿಬಿಷನ್ ಸೆಂಟರು. ದಸರಾ ಟೈಮಲ್ಲಿ ಚೆನ್ನಾಗಿರುತ್ತೆ ಎಕ್ಸಿಬಿಷನ್. ಇಲ್ಲಿಂದ ಲೆಫ್ಟ್ ತೊಗೋಬೇಕು ನಾನು. ಊಟಿ, ಬಂಡೀಪುರ, ಗುಂಡ್ಲುಪೇಟೆ, ನಂಜನಗೂಡು, ಕ್ಯಾಲಿಕಟ್ ರೋಡ್. ಸೊ ನಾನು ನಂಜನಗೂಡು ಹೋಗಿ ಅಲ್ಲಿಂದ ಚಾಮರಾಜನಗರ ತೊಗೋಬೇಕು. ಅದೇನೇ ಚಾಮುಂಡಿ ಬೆಟ್ಟ.